ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟ್ ನೀಡದಂತ ಆರೋಪ. ಕೋರ್ಟ್ ಸೂಚನೆ ಕೊಟ್ಟರೂ ಕೂಡ ಸೌಲಭ್ಯ ಕೊಟ್ಟಿಲ್ಲ ಅನ್ನೋ ಆರೋಪ. ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟ್ ಬೇಕು ಅಂತ ಕೋರ್ಟ್ಗೆ ಮನವಿ ಮಾಡಿದ್ರು. ಅದಾದ್ಮೇಲೆ ಕೋರ್ಟ್ ಸೂಚನೆ ಕೂಡ ಕೊಟ್ಟಿತ್ತು. ಆದ್ರೆ ಈಗ ಆ ಯಾವುದೇ ಸೌಲಭ್ಯವನ್ನ ಕೊಟ್ಟಿಲ್ಲ ಅಂತ ಈಗ ದರ್ಶನ್ ಪರ ವಕೀಲರು ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ರು. ಅದರ ವಿಚಾರಣೆ ಇವತ್ತು ನಡೆಯುತ್ತೆ. ಜೈಲಾಧಿಕಾರಿಗಳು ಕೋರ್ಟ್ ಆದೇಶವನ್ನ ಉಲ್ಲಂಘಿಸಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ 30 ನಿಮಿಷ ವಾಕಿಂಗ್ಗೆ ಮಾತ್ರ ಅವಕಾಶ ಕೊಡ್ತಿದ್ದಾರೆ. ಆದರೆ ದರ್ಶನ್ಗೆ ಹಾಸಿಗೆ ದಿಂಬು ಬೆಡ್ಶೀಟ್ ಯಾವ ವ್ಯವಸ್ಥೆಯನ್ನು ಕೂಡ ಮಾಡಿಲ್ಲ ಅಂತ ಹಿಂದಿನ ಸ್ಥಿತಿಯೇ ಮುಂದುವರಿತಿದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಎಂದು ಸೆಷನ್ಸ್ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಗೆ ಬರಲಿದೆ. ಇಷ್ಟೇ ಅಲ್ಲ, ಸೌಲಭ್ಯ ಕೊಡಿಸ್ಬೇಕು, ಜೊತೆಗೆ ಯಾರು ಕೋರ್ಟ್ನ ಸೂಚನೆಯನ್ನು ಪಾಲಿಸಿಲ್ವೋ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅಂತ ಕೂಡ ಈಗ ದರ್ಶನ್ ಪರ ವಕೀಲರು ಮನವಿ ಮಾಡ್ಕೊಂಡಿದ್ದಾರೆ, ಅಂದರೆ ಅರ್ಜಿ ಸಲ್ಲಿಸಿದ್ದಾರೆ. ಇವತ್ತು ಆ ಅರ್ಜಿ ವಿಚಾರಣೆಗೆ ಬರಲಿದೆ. ಜೈಲಾಧಿಕಾರಿಗಳು ಕೋರ್ಟ್ ಆದೇಶವನ್ನು ಉಲ್ಲಂಘಿಸಿದ್ದಾರೆ. ಬೆಳಗ್ಗೆ ಮತ್ತು ಸಂಜೆ 30 ನಿಮಿಷ ವಾಕಿಂಗ್ಗೆ ಮಾತ್ರ ಅವಕಾಶ ಕೊಡ್ತಿದ್ದಾರೆ ಅಂತ. ದರ್ಶನ್ಗೆ ಹಾಸಿಗೆ ಕೊಟ್ಟಿಲ್ಲ, ದಿಂಬು ಕೊಟ್ಟಿಲ್ಲ, ಬೆಡ್ಶೀಟ್ ನೀಡಿಲ್ಲ, ಹಿಂದಿನ ಸ್ಥಿತಿಯೇ ಮುಂದುವರಿತಾ ಇದೆ ಅಂತ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಿಮಗೆ ನೆನಪಿರ್ಬೋದು, ದರ್ಶನ್ ಹಿಂದೆ ನ್ಯಾಯಾಧೀಶರ ಮುಂದೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಹಾಜರಾದಾಗ ದಯವಿಟ್ಟು ನನಗೆ ವ್ಯವಸ್ಥೆ ಮಾಡಿಕೊಡಿ ಸ್ವಾಮಿ, ಇಲ್ಲಾಂದರೆ ವಿಷ ಕೊಟ್ಬಿಡಿ, ನನಗೆ ಕೈಯಲ್ಲೆಲ್ಲ ಫಂಗಸ್ ಆಗಿದೆ, ಇಲ್ಲಿ ಸಾಧ್ಯ ಆಗ್ತಿಲ್ಲ, ಭಾಳ ಮಾನಸಿಕವಾಗಿ ಹಿಂಸೆ ಆಗ್ತಿದೆ ಅಂತ ಅವ್ರು ಹೇಳ್ಕೊಂಡಿದ್ರು. ಸೊ ಅದಾದಮೇಲೆ ಕೋರ್ಟ್ ಏನು ಬೇಸಿಕ್ ಆದಂಥ ಒಂದಷ್ಟು ಈ ಹಾಸಿಗೆ ಇರ್ಬೋದು, ದಿಂಬಿರ್ಬೋದು, ಬೆಡ್ಶೀಟ್ ಇದನ್ನು ಕೊಡಬೇಕು ಅಂತ ಸೂಚನೆ ಕೊಟ್ಟಿತ್ತು. ಆದರೆ ಜೈಲಿನಲ್ಲಿ ಇನ್ನೂ ಕೂಡ ಆ ವ್ಯವಸ್ಥೆ ಆಗಿಲ್ಲ, ಆ ಸೌಲಭ್ಯವನ್ನು ಕೊಟ್ಟಿಲ್ಲ ಅಂತ ಈಗ ದರ್ಶನ್ ಪರ ವಕೀಲರು ಅರ್ಜಿ ಸಲ್ಲಿಸಿದ್ದಾರೆ. 15ನೇ ತಾರೀಕು ಅರ್ಜಿಯನ್ನು ಸಲ್ಲಿಸಿದ್ರು. ಇವತ್ತು ವಿಚಾರಣೆಗೆ ಬರಲಿದೆ. ಜೈಲಿನಲ್ಲಿ ಯಾವುದೇ ಸೌಲಭ್ಯವನ್ನು ದರ್ಶನ್ಗೆ ಕೊಟ್ಟಿಲ್ಲ ಅಂತ, ಬರೀ ವಾಕಿಂಗ್ಗೆ ಮಾತ್ರ ಅವಕಾಶವನ್ನು ಕಲ್ಪಿಸಲಾಗಿದೆ ಅಂತ ಸದ್ಯಕ್ಕೆ ವಕೀಲರು ಅಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ. ಸೊ ಅದಾದಮೇಲೆ ಕೋರ್ಟ್ ಏನು ಹೇಳುತ್ತೆ ಇವತ್ತು ಕಾದು ನೋಡಬೇಕು. ಸೊ ದರ್ಶನ್ ಪರ ವಕೀಲರ ಅರ್ಜಿಯನ್ನು ಇವತ್ತು ಬೆಂಗಳೂರಿನ 57ನೇ ಸೆಷನ್ಸ್ ಕೋರ್ಟ್ನಲ್ಲಿ ವಿಚಾರಣೆಗೆ ತರಲಾಗುತ್ತೆ.